ಮಿಸ್ಟರ್ ಜಗನ್, ಮೊದಲು ಸುಮಾ ನಿಮ್ಮ ಜೊತೆ ತಾನೇ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದು, ಹಾಗಾಗಿ ನೀವು ಅವಳನ್ನ ಮದುವೆ ಆಗೋದೇ ನ್ಯಾಯ. ಏನು ಮಾತಾಡ್ತಿದ್ದೀರಾ? ಆಲ್ರೆಡಿ ನಿಮ್ಮ ಮಗನ ಜೊತೆ ಮದುವೆ ಫಿಕ್ಸ್ ಆಗಿ ಶಾಸ್ತ್ರಗಳೆಲ್ಲ ನಡೀತಿದೆಯಲ್ಲ. ಶಾಸ್ತ್ರ ನಡೆಯೋದು ಇಂಪಾರ್ಟೆಂಟ್ ಅಲ್ಲ, ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟೋದು ಇಂಪಾರ್ಟೆಂಟ್. ಪ್ಲೀಸ್ ಜಗನ್, ನನಗಿರೋದು ಒಬ್ಬನೇ ಮಗ, ಅವನ ಲೈಫ್ನ ಸೇವ್ ಮಾಡಿ. ನೀವು ಏನು ಹೇಳ್ತಿದ್ದೀರಾ ಅಂತಲೇ ನಂಗೆ ಅರ್ಥ ಆಗ್ತಿಲ್ಲ. ನೋಡಿ, ನಾನೀಗ ನೇರವಾಗಿ ವಿಷಯಕ್ಕೆ ಬರ್ತೀನಿ. ನನಗೆ ನನ್ನ ಮಗ ಸುಮನ್ನ ಮದುವೆ ಆಗೋದು ಇಷ್ಟ ಇದೆ. ಮದುವೆ ನಿಲ್ಸಕ್ಕಾಗದೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿದ್ದೀನಿ. ಅವಳೇನಾದರೂ ನಮ್ಮನೆ ಸೊಸೆ ಆದರೆ ನನ್ನ ಸ್ಟೇಟಸ್, ರೆಪ್ಯುಟೇಷನ್ ಎಲ್ಲ ಹಾಳಾಗುತ್ತೆ. ಸೊ ಪ್ಲೀಸ್ ಹೆಲ್ಪ್ ಮಾಡಿ. ನನಗೂ ಇದೇ ಬೇಕಿತ್ತು. ತುಪ್ಪ ತಾನಾಗೆ ಜಾರಿ ಈ ಜಗನ್ ರೊಟ್ಟಿಗೆ ಬೀಳ್ತಿದೆ. ನೋಡಿ, ಇದನ್ನೀಗ ನಾನು ಯಾರ ಹತ್ರ ಹೇಳಿದ್ರು ಯೂಸ್ ಇಲ್ಲ. ನನ್ನ ಪಾಲಿಗೆ ನೀವೇ ದೇವರು. ಪ್ಲೀಸ್ ಸಹಾಯ ಮಾಡಿ. ಬಟ್ ಸರ್, ನಿಮ್ಮ ಮಗ ಮತ್ತು ಸುಮಾ ಒಬ್ರನ್ನೊಬ್ರು ತುಂಬ ಲವ್ ಮಾಡ್ತಾ ಇದ್ದಾರೆ. ಅಯ್ಯೋ, ಯಾ ಸೀಮೆ ಲವ್? ನಾಳೆ ನಿಮ್ಮನ್ನ ಮದುವೆ ಆದರೆ ನಿಮ್ಮನ್ನು ಲವ್ ಮಾಡ್ತಾಳೆ. ಸಡನ್ನಾಗಿ ಮದುವೆ ನಿಲ್ಸೋದು ಅಂದರೆ ಅದು ಅಲ್ಲದೆ ನಾನು ಆ ಥರ ಹುಡುಗನೂ ಅಲ್ಲ. ಜಗನ್ ಪ್ಲೀಸ್ ಪ್ಲೀಸ್ ನೋಡಿ, ನಿಮಗೂ ಸುಮನ್ ಮೇಲೆ ಮನಸ್ಸಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನನ್ನ ಜೊತೆ ಕೈ ಜೋಡಿಸಿದ್ರೆ ಸುಮಾ ನಿಮಗೆ ಸಿಗೋ ಹಾಗೆ ನಾನು ಮಾಡ್ತೀನಿ. ವಾವ್, ಎರಡೆರಡು ಕಡೆಯಿಂದ ಆಫರ್. ಒಟ್ನಲ್ಲಿ ನನಗೆ ಸುಮಾ ಸಿಕ್ಕಿದ್ರೆ ಸಾಕು. ಜಗನ್, ಹೇಗಾದರೂ ಮಾಡಿ ಆ ಸುಮನ್ನ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡೋಗಿ. ನಿಮಗೇನೂ ತೊಂದರೆ ಆಗದೆ ಇರೋ ಥರ ನಾನು ನೋಡ್ಕೋತೀನಿ. ಆಮೇಲೆ ಏನಾದರೂ ಸಿಕ್ಕಾಕೊಂಡ್ರೆ ನಿಮ್ಮ ಜೊತೆ ನಾನಿರ್ತೀನಿ ಜಗನ್. ಒಂದು ವೇಳೆ ಸಿಗಾಕೊಂಡ್ರು ಗಲಾಟೆ ಮಾಡಾದ್ರೂ ಸರಿ, ಸುಮನ ನಿಮಗೆ ಕೊಟ್ಟು ಮದುವೆ ಮಾಡೋ ಥರ ನಾನು ಮಾಡ್ತೀನಿ. ಪ್ಲೀಸ್ ಜಗನ್, ಒಪ್ಕೊಳ್ಳಿ. ಸುಮಾ ನಿಮಗೆ ಸಿಗ್ತಾಳೆ, ನನ್ನ ಮಗ ನನಗೆ ಸಿಗ್ತಾನೆ. ಇಲ್ಲ ಅನ್ಬೇಡಿ. ನೀವು ಇಷ್ಟೊಂದು ಕೇಳ್ಕೊತಿದ್ದೀರಾ ಅಂದರೆ ಇಲ್ಲ ಅಂತ ಹೇಳಕ್ಕೆ ನನಗೂ ಮನಸ್ಸಾಗ್ತಿಲ್ಲ. ಸರಿ, ಸುಮನ ನಾನು ಕಿಡ್ನ್ಯಾಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆದರೆ ಯಾವುದೇ ಕಾರಣಕ್ಕೂ ಆ ಹುಡುಗಿ ಚೌಟ್ರಿಗೆ ಮಾತ್ರ ಬರಬಾರ್ದು. ಓಕೆ. ನಿನ್ನ ಆಟ ನನ್ನ ಮುಂದೆ ನಡೆಯಲ್ಲ ಚಂದ್ರು. ಬಂಗಾರತೆನ ಕೊಂದಿದ್ದು ನಾನಲ್ಲ, ನೀನು. ಪೊಲೀಸರ ವಿಚಾರಣೆಯಲ್ಲಿ ಗನ್ ಬಂದಿರೋದು, ಡೀಲ್ ಕೊಟ್ಟಿರೋದು ಮುಂಬೈಯಿಂದ ಅಂತ ಗೊತ್ತಾಗಿದೆ. ಇಷ್ಟು ದಿವಸ ನೀನೇ ತಾನೇ ಮುಂಬೈಯಲ್ಲಿ ಇದ್ದಿದ್ದು. ಚಂದ್ರನೇ ಅತ್ತೆನ ಕೊಂದು ಈಗ ಅದನ್ನ ನನ್ನ ತಲೆ ಕಟ್ತಾ ಇರೋದು. ರಾಧಾ ನೋಡಿದ್ರೆ ಈ ಕೊಲೆನ ಚಂದ್ರು ಅಣ್ಣನೇ ಮಾಡಿರೋದು ಅಂತ ಹೇಳ್ತಿದ್ದಾಳೆ. ಅವ್ರಿಗೆ ಮುಂಬೈ ಲಿಂಕ್ ಇದೆ ಅಂತಾನೂ ಹೇಳ್ತಿದ್ದಾಳೆ. ಇದೆಲ್ಲ ನಿಜನಾ? ಚಂದ್ರು ಅಣ್ಣ ಯಾಕೆ ಅತ್ತೆ ಕೊಲೆ ಮಾಡ್ತಾರೆ? ಒಂದ್ ವೇಳೆ ರಾಧಾ ತಪ್ಪಿಸ್ಕೋಬೇಕು ಅಂತ ಈ ಕೊಲೆನ ಚಂದ್ರು ಅಣ್ಣನ ತಲೆ ಕಟ್ಟೋಕ್ ನೋಡ್ತಿದ್ದಾಳ? ಅವ ಚಂದ್ರು ಅಣ್ಣ ಯಾವ್ದೋ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿದೀನಿ ಅಂತ ಹೇಳ್ತಿದ್ರು. ಅದ್ ಯಾವ ಪರಿಸ್ಥಿತಿ? ಆ ಹುಡುಗಿ ಯಾರು? ಆ ಹುಡುಗಿಗೂ ಚಂದ್ರು ಅಣ್ಣಗೂ ಏನ್ ಸಂಬಂಧ? ಹೊಸ ಸುಮ್ಕಿರೆ ಲೇ ಆಳದವಳೆ. ನನ್ನ ಮಗ ಕೊಲೆ ಮಾಡೋಷ್ಟು ಕೀಳ್ ಮಟ್ಟಕ್ಕೆ ಇಳಿಯಲ್ಲ ಕಣೆ. ಯಾವಳ ಭಿನ್ನಾನ್ಗೀತಿ ಬಂದು ಹೇಳ್ಬಿಟ್ರೆ ಸುಳ್ಳು ದಿಟ ಆಗಕ್ಕಿಲ್ಲ. ನಂಜವ್ವ, ಹಿಂಗೆ ಯಾಕೆ ನೊಂದ್ಕಂತೀಯ? ಯಾರ್ಯಾರು ಹೆಂಗೆ ಅನ್ನೋದು ಅದ್ಯಾವ್ರತವ ಲೆಕ್ಕ ಇರ್ತದೆ. ಯಾರ ಕಣ್ಣಿಗೆ ಮಣ್ಣು ಹರ್ಚಿದ್ರು ದೇವ್ರ ಕಣ್ಣಿಗೆ ಮಣ್ಣು ಹರ್ಚಕ್ ಆಗಕ್ಕಿಲ್ಲ. ಆ ನಾಯಿ ಯೋನು ಬಗ್ಳುತ್ತದೆ ಅಂತ ನೀನ್ ಯಾಕಣ್ಣ ಬ್ಯಾಸರ ಮಾಡ್ಕೋತೀಯ? ನೀವ್ ಯೋನು ಅಂತ ನಮ್ಗೆ ಎಲ್ರಿಗೂ ಸಂದಾಗ ಗೊತ್ತದೆ. ಹೌದು ಚಂದ್ರು, ಅವಳು ಎಲ್ಲಿ ಸಿಕ್ಕಿ ಬೀಳ್ತಾಳೆ ಅಂತ ನಿಮ್ಮೇಲೆ ಹಾಕಕ್ ನೋಡ್ತಾ ಇದ್ದಾಳೆ. ಅವಳು ಕುತ್ತಿಗೆ ಗಂಟೆ ಬಂದೈತೆ ಅಂತ
ಹಣ್ಣು ಸುಟ್ಟಿರೋ ಬೆಕ್ಕಿನಂಗೆ ಇಲ್ಲಿ ಗಂಟ ಉಳ್ಕೊಂಡು ಬಂದವಳೆ. ಧಮ್ಕಿ ಹಾಕಿದ ತಕ್ಷಣ ಅವಳ ಮೇಲೆ ಬಂದಿರೋ ಆರೋಪ ಸುಳ್ಳು ಅಂತ ನಾವು ನಂಬಿಡ್ತೀವಿ ಅನ್ಕೊಂಡಿದ್ದಾಳೆ. ನೀವೇನು ಯೋಚನೆ ಮಾಡ್ಬೇಡಿ ಬಾಬಾ, ಟೇಪ್ ಮಾಡಿಲ್ಲ ಅಂದ್ಮೇಲೆ ದಿಗ್ಲಾಗಿ ಬೀಳ್ಬೇಕು. ಆದರೂ ಇಷ್ಟು ಜನರು ಮುಂದೆ ಬಂದು ಆ ಥರ ಮಾತಾಡಿದ್ರೆ ಮನ್ಸಿಗೆ ನೋವಾಗುತ್ತೆ ಕಂಟಿ. ಅತ್ತೆನ ನನ್ನ ತಾಯಿ ಥರ ನೋಡಿದ್ದೀನಿ, ಅವ್ರು ನನಗೆ ದೇವರು. ನಾನು ಅವ್ರನ್ನ ಕೊಲ್ತೀನಾ? ನೀವೇ ಅಲ್ವಾ ಚಂದ್ರ ಅವಳ ಮೇಲೆ ಅನುಮಾನ ಪಟ್ಟಿದ್ದು, ಅದಕ್ಕೆ ಅವಳು ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾಳೆ. ಚಂದ್ರ, ನಾನು ಹೇಳಿದ್ರು ನನ್ನನ್ನೇ ಕೊಳಗಾರ ಅಂದಿರೋಳು ಅವಳು. ಹೆಂಗೂ ತನಿಖೆ ನಡೀತದಲ್ಲ, ಗೊತ್ತಾಯ್ತದೆ ಬಿಡು. ಆ ರಾಧಾ ಇನ್ನೊಂದು ಕಿತ್ತ ಕಂಬಿಯಿಂದ ಹೋಗೋದನ್ನ ನಾನು ನೋಡಬೇಕು. ಒಂದು ವೇಳೆ ಇಲ್ಲಿರೋರಲ್ಲಿ ಒಬ್ಬರಾದ್ರೂ ನನ್ನ ಮೇಲೆ ಅನುಮಾನ ಪಟ್ಟರೆ ಮುಗೀತು. ಹೇಗಾದರೂ ಮಾಡಿ ನಾನು ಇದನ್ನ ಮಾಡಿಲ್ಲ ಅನ್ನೋದನ್ನ ಗಟ್ಟಿಯಾಗಿ ನಂಬಿಸ್ಬೇಕು. ಅಲ್ಲ, ಶಾಸ್ತ್ರಕ್ಕೆ ಗೊತ್ತಾಯ್ತದೆ. ಅಂದವ್ರು ಆಡ್ದವ್ರ ಬಾಯಿನ ಮುಚ್ಚೋ ಕಾಲ ಬಂದೇ ಬರ್ತದೆ. ಶಾಸ್ತ್ರ ಶುರು ಮಾಡ್ಕೊಳ್ಳಿ. ನಮಸ್ತೆ ಮಾ. ಈಗ ಬಂದಪ್ಪ. ಅವ್ವ, ಈ ಶಾಸ್ತ್ರದ ವಿಶೇಷತೆನೇ ಹೇಳಿಲ್ವಲ್ಲವ? ಅರಶಿನ ಶುಭ ಸಂಕೇತ ಕಣವಿ. ಅದನ್ನ ಮೈಗೆಲ್ಲ ಹಚ್ಚಿರಿ ಮೈಯಾಗಿರೋ ದುಷ್ಟ ಶಕ್ತಿಗಳೆಲ್ಲ ಹೋಗಿ ದೈವಿಕ ಶಕ್ತಿ ಬರ್ತದೆ.